ಹೌದಂತ ತಾಳಿ ಎಲ್ಲ ಇರೋದಂತ ಸಮ ಕಂಡನಂತ. ಥೋ ಮರ ನೀವು ಒಂದು ಕೇಳ್ತೀರಿ, ಅದು ಯಾವಾಗ ಆಗದಾಗಿತ್ತು ಮದುವೆ ಈಗ ಹಾಕೊಂಡಳೆ ಅಂತ ಕೇಳ್ತಾಳೆ ನಾವ. ಇಬ್ರು ಕೈ ಕೈ ಹಿಡ್ಕೊಂಡು ಕಾರ್ ಮೇಲೆ ಬಂದಿದ್ ನೋಡೋಣಂತೆ. ಅವ ಮದುವೆ ಆಗಿದ್ ಫೋಟೋ ಎಲ್ಲ ಅವ್ನ ಫ್ರೆಂಡ್ ಯಾರೋ ಕಾಣಿಸ್ಯಾರಂತೆ. ಮತ್ತೆ ಅಂತದ್ರಿ ಫೋಟೋ ಎಲ್ಲ ಕಾಣಿಸಿದ್ಮೇಲೆ ಇವ್ ಅಪ್ಪ ಅಮ್ಮ ಗೊತ್ತದ್ರಿ ಎಂತದೇನ ಕಣ್ರಿ, ನನ್ನ ಅಂದಾಜು ಗೊತ್ತಿರೋದ್ ಸಾಕು. ಅಲ್ಲ ಕಣೆ ಸುಜಾತ, ನಾ ಭಾರಿ ಗಾನ ಬಾಲೆ ಅಂತ ಮಾಡ್ಕೊಂಡಿದ್ದೆ ಕಣೆ. ಎಲ್ಲೇ ಕಾಣಲಿ ಅಪರೂಪಕ್ಕೆ ಬಂದ್ರೆ ಅಯ್ಯೋ ನೋಡ್ಬೇಕು ಮಾರತಿ, ಬಾಯಿ ತುಂಬಾ ಕರಿಯಳು ಆಂಟಿ ಆರಾಮದಿರ ಅಂತ ಹೇಳ್ಕೊಂಡು. ಆದ್ರೆ ಇಂಥ ಸಿಗಲು ತಿಂದ ಕೆಲಸ ಮಾಡ್ತಾಳಂತ ಅನ್ಕೊಂಡ್ಲ ಕಣೆ. ಆದ್ರೂ ನಂಗೆ ಒಂಥರ ಅನುಮಾನ ಇತ್ತು ಕಣೆ. ಹೊಸತಿ ಬಂದಿತ್ತಲ್ಲ ಆವಾಗ ನೋಡ್ಬೇಕು. ಒಳ್ಳೆ ನಮ್ಮನೆ ಗದ್ದೆ ಹತ್ರ ಮೂಲೆ ಕಡೆ ಒಂದು ಹಿಂದಿರೋದಲ್ಲೇ, ಆ ಹಿಂದತ್ರ ಮಾತ್ರ ಒಂದು ನೆಟ್ವರ್ಕ್ ಬರೋದಲ್ಲ, ಯಾವ್ದದ ಜಿಯೋ ನೆಟ್ವರ್ಕ್. ಒಳ್ಳೆ ನಿಂತ್ಕೊಂಡು ಏನ್ ಮಾತಾಡೋದಂತ ನೋಡ್ಬೇಕು ನೀನು. ಗುಸು 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 ಮಾತಾಡೋದು ಮಾರತಿ, ಒಂದ್ ಜಾತಿ ನಗಾಡೋದು. ನಾನಂತ ಗದ್ದೆ ಕಡೆ ಹೋದೋಳ್ ಕಡೆ ಹಂಗೆ ಹತ್ರ ಮಾತಾಡ್ಸಕಾತು ಅಂತ ಹೋದೆ. ನನ್ನ ಕಂಡಕ್ಕೂ ಆ ಕಡೆ ಹೋಗ್ಬೇಕಾದ ಫೋನಾಗ ಮಾತಾಡ್ತಾ ನಂಗೆ ಆಗ್ಲೇ ಒಂದ್ ಜಾತಿ ಡೌಟ್ ಬಂತು ಕಡೆ, ಎಂತ ಇರ್ಬೇಕು ಅಂತ ಹೇಳ್ಕೊಂಡು. ಆದ್ರೆ ಬೆಂಗಳೂರಾಗೆಲ್ಲ ಕೆಲಸ ಮಾಡೋದು ಗನ ಹುಡುಗಿದ್ದಾರೆ, ಅವ್ರಿಗಂತದ ಕಂಪ್ನಿದವರಿಗೆ ಆಗಾಗ ಗಳು ಕಾಲ್ ಬಿಟ್ಟು ಇರೋದಲ್ಲ, ಅದಕ್ಕೆ ಅಂತದ ಅಂತದ ಕಾಲ್ ಇರ್ಬೇಕು ಅಂತ ಹೇಳಿ ಸುಮ್ಮನಾದೆ ಕಡೆ. ನಂಗೆ ಗೊತ್ತು ಇಂಥದ್ ಮಾಡಿಸ್ತಾ ಇದ್ದಾಳಂತ. ಹೌದೇನ್ರಿ? ಹೌದ್ ಕಣೆ. ಮತ್ತದ್ರ ಬಟ್ಟೆ ಕಂಡಿಯಲ್ಲ ನೀನು. ಬೆಂಗಳೂರಾಗಾದ್ರೆ ಒಂದ್ ಲೆಕ್ಕ ಕಣೆ, ಅಲ್ಲಿ ಕಡೆ ಬಂದ್ರು ಅದಿಷ್ಟೇ ಸಣ್ಣ ಚಡ್ಡಿ ಹಾಕು ತಿರ್ಗಾಡೋದು ಅಂತ ಚಂದ ಕಾಣೋದೇನೆ ಅದು. ಊರ್ನ ಗಂಡಸ್ರ ಮುಂದೆಲ್ಲ ಇಷ್ಟೇ ಸಣ್ಣ ಚಡ್ಡಿ ಹಾಕು ತಿರ್ಗಾಡೋದ್ ಕಣೆ. ಎಲ್ಲ ಹಾಕು ಹೋಲಿ. ಊರಿಗೆ ಬಂದ್ಮೇಲಾರು ಸಮ ಹಾಕ್ಬೇಡ್ವಂಗಾದ್ರೆ ಅವ್ರ ಅಮ್ಮದೊಳಗ ಶಾಂತಗರು ಹೇಳಕ್ಕೆ ಎಂತ ರೋಗ ಕಣೆ. ಹೌದ್ ಕಣ್ರಿ, ಹೊಸತಿ ನಮ್ಮನೆ ಗುಡ್ಸಿನು ಹೇಳ್ತಾ ಇತ್ತು, ಅದಕ್ಕೇನ್ ಬರ್ಬಾರ್ದು ಬಂದಿರೋದ್ ಕಣೆ. ಆ ತರ ಬಟ್ಟೆ ಹಾಕೊಂಡು ಒಂದು ಅಂಗಡಿ ಹತ್ರ ಹೋಗ್ಯಾಳಂತೆ. ಸಿಟ್ರೆ ನಿಮ್ಮ ಅಂಗಡಿಯಾಗ ಐಸ್ ಕ್ರೀಮ್ ಇರೋದ ಅಂತ ಕೇಳ್ಕೊಂತ ಆ ಚಡ್ಡಿ ಹಾಕೊಂಡು ಅಂಗಡಿ ಹತ್ರ ಹೋಗಳಂತೆ. ನಮ್ಮನೆ ಗಂಡಸು ನೋಡ್ಕೊಂಡು ಒಂಥರ ಆಗೋತ್ ಮರ್ರ. ನಮ್ಮನೆ ಗಂಡಸು ಸುದ್ದಿ ಗೊತ್ತಲ್ಲ, ನಮ್ಮನೆ ಹುಡುಗಿಗೆ ಎಷ್ಟು ಸಣ್ಣ ಬಾಲಿಗೆ ಅಂತದ್ ಹಾಕಕ್ ಬಿಡಲ್ಲ. ಮುಖ ಎಲ್ಲ ಕೆಂಪು ಮಾಡ್ಕೊಂಡ್ ಬಂದಾರೆ. ಮತ್ತೆ ಅಂತದ್ ಕಣೆ ಆ ತರ ಎಲ್ಲ ಅಂಗಡಿ ಹಾಕು ತಿರ್ಗಾಡೋದು. ನಂಗಂತೂ ಸೇರಿದ್ಲ ಮರತಿ. ನಾನೇ ಹೊಸತಿ ಹೇಳಲಿದ್ದೆ, ಮಗನೇ ಹಳ್ಳಿ ಕಡೆ ಬಂದವರು ಸಮ ಮಾಡ್ಕೊಂಡ್ರಿ ಹಾಕ ಅಂತ ಹೇಳ್ಕೊಂಡು ಸಾಯಲಿ. ಮತ್ತೆ ಎಂತಕ್ ನಂಗೆ ಅನ್ಕೊ ಸುಮ್ಮನಾದೆ. ಅವ್ರ ಹಬ್ಬದಾಗ ಸಮ ಇಲ್ಲಲ್ಲ, ಒದ್ಕೆ ಸುಮ್ಮನಾಗಿದ್ ನಾನು. ಹೌದ್ ಮರ್ರ, ಒದ್ಕೆಮ್ಮ ನಮ್ಗೆಂತಕ್ ಬೇಕ್ರಿ? ಕಾಗೆ ಬಾಯ ಕೋಲ್ ಹಾಕ್ತಂಗ ಆಗೋದು. ಸುಮ್ಮಿರಿ, ಎಂತಾರು ಮಾಡ್ಕೊ ಹೋಲಿ. ಆದ್ರ ಪಾಪ ಕಣ್ರಿ, ಅವ್ರ ಅಪ್ಪಾಜಿ ಮಾತ್ರ ಭಾರಿ ಗಾನ ಮನ್ಸ. ಅದೇ ಕಣೆ ಪಾಪ, ಅವಂದೇ ಭಾರಿ ಪಾಪ ಮರತಿ. ನೀ ಹೇಳ್ಕೊ ನಂಗೆ ಹೊಸತಿ ಅವ್ರು ಹೇಳ್ತಾ ಇದ್ದ, ಘನ ಸಂಬಂಧ ಬಂದ್ರೆ ಮಾಡ್ಬೇಕ್ರೆ ಸುಶೀಲಕ್ಕ ಅಂತ ಹೇಳ್ಕೊಂಡು. ಅದೇ ನನ್ ಪಾಠದ ಕಣೆ. ಹೌದ್ ಕಣ್ರಿ, ನಂಗೂ ವಿಷಯ ಕೇಳ್ಕೊ. ಒಂದ್ಸತಿ ಹೊಟ್ಟೆಲೆಲ್ಲ ಬೆಂಕಿ ಕೊಟ್ಟಂಗ ಆಯ್ತು. ಯಾರಾದ್ರೂ ಆಗ್ಲಿ ಪಾಪ ಎಂತಾರು ಒಂದ್ ಕನ್ಸಿರೋದಲ್ಲ ಅಪ್ಪ ಅಮ್ಮಗೆ, ಮಕ್ಕಳು ಹಿಂಗಾಗಬೇಕು ಅಂತ ಹೇಳ್ಕೊಂಡು. ಅಲ್ಲ ಆ ಹುಡುಗಿಗೆ ಅಂತ ಘನ ಕೆಲ್ಸ ಇರೋದಂತ ಇರಕ್ ಸಾಕ್ರಿ. ಬೆಂಗಳೂರಿಗೆ ಕೆಲಸ ಮಾಡೋದಂತೆ, ಅವ್ರ ಕಂಪ್ನಿಯಾಗಿ ಕೆಲಸ ಮಾಡೋದಂತೆ. ಅದಕ್ಕೆ ಸುಮಾರು ಪಗಾರ ಇರ್ಬೇಕಲ್ರಿ. ಹೊಸತಿ ನಮ್ಮ ಹುಡುಗಿ ಹೇಳ್ತಾ ಇದ್ದ, ಅವ್ನಿಗೆ ಇಷ್ಟ ಒಂದು 50,000 ನಡೀತಾ ಅದಂತೆ, ಅದಕ್ಕೆ ಒಂದು 30,000 ಇರ್ಬೇಕು ಅಂತ ಹೇಳ್ತಾ ಇದ್ದ. ಒಂದ್ 2 ವರ್ಷ ಆತೇನಲ್ರಿ ಸೇರ್ಕೊಂಡು. ಇನ್ ಹೆಚ್ಚಾತ ಹೋಗ್ತದ್ ಬಿಡಿ. ಇನ್ ಹುಡುಗಿಗಂತ ಕಮ್ಮಿ ಪಗಾರ ಇರೋನು ಮದ್ವೆ ಆಗೋಣ ಅವನ. ಇಲ್ಲಪ್ಪ, ನನ್ನ ಅಂದಾಜ್ ಅವನಿಗೊಂದು 50 ಇರ್ಬೇಕು ಕಣ್ರಿ. 50 ಇರ್ಬೇಕು, ಇಲ್ಲಾಂದ್ರೆ ಅದ್ ಮದ್ವೆ ಆಗೋಣೇನ್ರಿ. ಹೌದ್ ಕಣೆ, ಹಂಗೆ ಆಗಿದ್ದೆ ಇದು. ಎಂತಾರು ಹಾಕಿ ಹೋಲಿ ಮರ, ಕಲ ಮಾಡ್ಕೊ ಇದ್ರೆ ಸಾಕು ಅಂತ. ಅಲ್ಲ ಯಾವ ಜಾತಿ ಏನಲ್ಲ, ಜಾತಿಗ್ ಬೆಂಕಿ ಬಿತ್ತು ಕಣ್ರಿ. ಯಾವ್ದಾದ್ರು ಜಾತಿ ಹಾಕೋ ಹೋಲಿ, ಕಲ ಮಾಡ್ಕೊ ಇದ್ರೆ ಆತು. ಅದು ಸರಿ ಅನ್ನೋ ಕಣೆ. ಈಗಿನ ಕಾಲದಾಗ ಜಾತಿ ಬೀತಿ ಎಲ್ಲ ನೋಡ್ತಾ ಕುತ್ಕೊಂಡ್ರೆ ಆಗಲ್ಲ. ಕನ ಹುಡುಗ ಆದ್ರೆ ಆತು. ಅಂತೂ ಮದುವೆ ಆಗಲ್ಲ, ಚಂದ ಮಾಡ್ಕೊ ಇದ್ರೆ ಆತು ಅಷ್ಟೇ. ಪಾಪ ಅಪ್ಪಂದೇ ಪಾಪ ಕಣೆ. ಕಲ ಬಂಗಾರ ಗಿಂಗಾರೆಲ್ಲ ಮಾಡ್ಸಿಟ್ಟನಂತ ಕಾಣ್ತದ ಕಣೆ. ಮತ್ತೆ ಅಂತಲ್ಲ, ಒಂದೇ ಹುಡುಗಿ ಅಲ್ಲ, ಆ ಬಂಗಾರ ಹುಡುಗಿ ಆತು. ಈಗ ಮತ್ತೆ ಯಾರಿಗೆ ಕೊಡ್ತಾನೆ ಅಷ್ಟೇ. ಒಂದು ವರ್ಷ ನೋಡು, ಆಮೇಲೆ ಒಳಗಡೆ ತಗೋತಿರ್ ಕಣೆ. ಸುಮ್ಮಿರ ಬಂಗಾರ ಎಲ್ಲ ಯಾವಾಗ್ಲೂ ಆಗ್ಯದ ಮರ್ರ ಅವ್ರದ್ದು. ಆ ತರ ಕೊಳಿತ ಬಿದ್ದವ ಆಸ್ತಿ ಮತ್ತೆ ಅಂತ ಅಷ್ಟೇ. ನಮ್ಮಂಗ ಬಂಗಾರ ಎಲ್ಲ ಭಾರಿ ಆಗ್ಯದ ಅವ್ರದ್ದು.
ಓ ಮತ್ತೆ ನೀವು ಆ ತರ ಬಂಗಾರ ಮಾಡ್ಕೊ ಬಂದ್ರ ನೋಡು ಈ ತರ ಮಾಡಿಸ್ಕೊಂಡ್ ಬಂದ ಮಗಳಿಗಂತ ಒಂದು ತೋರ್ಸಲ್ಲ ಹೆಂಗ್ಸು ಗೊತ್ತಾ ನಿಮ್ಗೆ. ನಾವ್ ನೋಡ್ರೆ ನೋಡು ನಾವ್ ಇಂತ ಬಂಗಾರ ಮಾಡಿಸ್ಕೊಂಡ್ ಬಂದ್ರೆ ಅಂತ ಎಲ್ಲರಿಗೂ ಊರ್ ಜನರಿಗೆಲ್ಲ ಕರ್ದು ಹೇಳರು. ಹೌದು ಹಂಗ ಹೆಂಗ್ಸು ಅದ್ರ ಬಾಯಿಗೆ. ನಾವಾತದು ಎಂತ ತಗೋಗ್ ತೋರ್ಸೋದು ಹೆಂಗಂತ ಕಾಣಿಸಲ್ಲ ಮರೈತಿ ಅದು. ಹೊಸದು ಅಂತ ಅವಲಕ್ಕಿ ಸಾರು ನಾನು ಮಾಡ್ಸೋಣಂತ ಮಗಳಿಗೆ ಯಾರ ಹೇಳಿ ಕೇಳಿದ್ದೇನೆ ನಾನು. ಯಾರಾತು? ಸರೋಜ ಕಣೆ. ಆ ಸರೋಜ ಬಾರಿ ಒಂಥರ ಕ್ಲೋಸ್ ಅಲ್ಲ. ಅದಕ್ಕೆ ಕಾಣಿಸುತ್ತಂತ ಕಾಣ್ತಿದೆ. ನತ್ರ ಬಂದ್ಕೊ ಹೇಳ್ತಾ ಇತ್ತದು ಅವಲಕ್ಕಿ ಸಾರ ಮಾಡ್ಸಾರೆ ಅಂತ ಹೇಳ್ಕೊಂಡು. ಸಮಾತಲ್ಲ ಅವಲಕ್ಕಿನೂ ಇಲ್ಲ ಎಂತದೂ ಇಲ್ಲ. ಅದಕ್ಕೆ ಕೊಡೋರು ಅವರು ಸಾಕು ಮತ್ತೆ ಎಂತ ಮಾಡ್ತಾರೆ ಇಟ್ಕೊಂಡು. ಇರೋದ್ ಮತ್ತೊಂದು ಹುಡುಗ ಅವ್ ಹೆಂಗಾರ ಮದುವೆ ಆತನ್ ಬಿಡು ಇದಾದಂಗೆ. ಅದಕ್ಕೆ ಕೊಡೋದು ಬಂಗಾರ ಅಷ್ಟೇ ಕಣ್ರಿ. ಘನ ಹುಡುಗ ಆದ್ರೆ ಸಾಕು ಮತ್ತೆ ಎಂತ ಬೇಕು. ಏನೇ ಅಲ್ಲಿ ಖರ್ಚಿಲ್ದೆ ಮದುವೆ ಆಯ್ತು. ಅಲ್ಲ ಕಣೆ, ನೀನ್ ಅಕ್ಕನ ಮಗ ಫೋನ್ ಮಾಡ್ಕೋ ಕೇಳು ಆತ ಅವ್ ಯಾವ ಜಾತಿ ಮತ್ತೆ ಎಂತ ಕೆಲ್ಸ ಮಾಡೋದು, ಪಗಾರ ಎಲ್ಲ ಎಷ್ಟಿರೋದು, ಯಾವಾಗ ಮದುವೆ ಆಗಿದ್ದು, ಎಲ್ಲದಾರೆ ಎಲ್ಲ ಕೇಳು ಆತ. ಮನೆಗಂತ ವಿಷಯ ಮುಟ್ಸಿರೋದ ಎಂತ ಅಂತ ಕೇಳು ಆತ. ಅದೆಲ್ಲ ಕೇಳ್ಕೋಬೇಕು ಕಣೆ. ಕೇಳು ಆತ ಫೋನ್ ಮಾಡ್ರಿ. ಹೌದ್ ಕಣ್ರಿ ಕೇಳ್ಬೇಕಂತ ಮಾಡ್ದೆ ನಾನು. ನಮ್ಮನೆ ಗಣಿಸಿತ್ತಲ್ಲ ಅವ್ರು ಮುಂದೆ ಹೇಳಿದ್ರು ಮತ್ತೆ ಬೆಳ್ಸ್ಕೊ ಬಂದಂಗ್ ಮಾಡಾರ. ಅದಕ್ಕೆ ಕೇಳಕ್ ಹೋಗ್ಲ ನಾನು. ಇವತ್ ಸಂಜೆ ನಮ್ಮನೆ ಗಣಿಸು ಅಂಗಡಿ ಕಡೆ ಹೋದಾಗ ನಾನೇ ಫೋನ್ ಮಾಡ್ತೇನೆ ಅವ್ಗೆ. ಫೋನ್ ಮಾಡ್ಕೊ ಕೇಳ್ತೀನತ. ಆತ್ ಕಡೆ ಹಂಗೆ ಮಾಡ. ಓಯ್ ಘನ ಕದೀರೇನ್ರಿ? ನಿಮ್ ಕಡೆ ಯಾರು ಅದಾರ? ಯಾರು ಹೆಂಗ್ಸ್ರ ಅದಾರ ಹಿಂಗೆ ಮಾತಾಡ್ತಾ ಕುತ್ಕೊಳ್ಳೋರು? ನೀವು ಹಿಂಗೆ ಮಾಡ್ತೀರಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಆತ. ಊರ್ ಮೇಲೆ ಸುದ್ದಿ ಮಾತಾಡಿದ್ರೆ ಏನೋ ಒಂಥರ ಖುಷಿ ಮರ್ರ. ನಿಮ್ಗೆ ಚಾಲಿ ಅದ್ಯಾ? ಮತ್ತೆ ಇದೇ ತರ ವಿಡಿಯೋ ಬೇಕಾ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಇದೇ ತರ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಆತ. ಈ ತರದ್ದೇ ವಿಡಿಯೋ ಎಲ್ಲ ಮಾಡ್ತೀನಿ ನಾನು. ಮತ್ತೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರ್ರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ.